ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಡೇ 1 ವಿಡಿಯೋ ನಿಮ್ಗೆಲ್ರಿಗೂ ಹೆಲ್ಪ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಡೇ 1 ಬೀಚಲ್ಲಿ ಎಂಜಾಯ್ ಮಾಡಿದ್ದಾಯಿತು. ಹಾಗಾಗಿ ಡೇ 2 ಮಂಗಳೂರಲ್ಲಿರೋ ಫೇಮಸ್ ಟೆಂಪಲ್ಗಳಿಗೆ ವಿಸಿಟ್ ಮಾಡಿದ್ವಿ. ಫಸ್ಟ್ ಟೆಂಪಲ್ಲು ಮಂಗಳಾದೇವಿ ಟೆಂಪಲ್, ಅದು ಕೂಡ ತುಂಬಾ ಚೆನ್ನಾಗಿದೆ. ದೇವರ ದರ್ಶನ ಪಡ್ಕೊಂಡಾದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಮಂಗಳೂರಲ್ಲಿ ಫೇಮಸ್ ಆಗಿರುವಂತಹ ಹಲಸಿನ ಗೊಟ್ಟ ಹಾಗೆಯೇ ಮಂಗಳೂರು ಬನ್ಸ್ನ ಟ್ರೈ ಮಾಡಿದೆ. ಸಖತ್ತಾಗಿತ್ತು. ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ನೆಕ್ಸ್ಟು ಇಲ್ಲಿಯ ಜನರ ದೈವದ ದೇವರಾಗಿರುವಂತಹ ಕೊರಗಜ್ಜ ಸ್ವಾಮಿಯವರ ದರ್ಶನವನ್ನು ಪಡ್ಕೊಂಡು ನೆಕ್ಸ್ಟು ನಮ್ಮ ಪಯಣ ಇವಾಗ ಕದ್ರಿ ಶ್ರೀ ಮಂಜುನಾಥ ಟೆಂಪಲ್ನತ್ತ. ಅದು ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿರುವಂತಹ ಟೆಂಪಲ್ಲು. ಅಲ್ಲಿ ಬಸವಣ್ಣನ ಬಾಯಿಯಿಂದ ನೀರು ಬರ್ತಾ ಇರುತ್ತಲ್ವ, ಆ ಒಂದು ನೀರನ್ನು ನಾವು ತಮಗೇನಲ್ಲಿ ಹಿಡ್ಕೊಂಡು ಮೇಲ್ಗಡೆ ಶಿವನ ದೇವಸ್ಥಾನ ಇದೆ, ಅಂದರೆ ಅಲ್ಲಿ ಈಶ್ವರನ ಮೇಲ್ಗಡೆ ನೀರನ್ನು ಹಾಕಬೇಕು. ನೀವು ಮನಸ್ಸಲ್ಲಿ ಏನು ಅಂದ್ಕೊಂಡಿರ್ತೀರ ಅದು ನೆರವೇರುತ್ತೆ ಅನ್ನೋದು ಇಲ್ಲಿಯ ಜನರ ಒಂದು ನಂಬಿಕೆ. ಆನ್ ದ ವೇ ಚರ್ಚ್ಗೆ ವಿಸಿಟ್ ಮಾಡಿ ಚರ್ಚ್ ಒಳಗಡೆ 10 ಮಿನಿಟ್ಸ್ ಪ್ರೇಯರ್ ಕೂಡ ಮಾಡಿಕೊಂಡು ಹೊರಗಡೆ ಬಂದಿದ್ದಾಯಿತು. ಇದರ ನೆಕ್ಸ್ಟು ನಾವು ಶ್ರೀ ಗೋಕರ್ಣನಾಥ ಕ್ಷೇತ್ರ ಕುದ್ರೋಳಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಕೂಡ ಅದು ಟೆಂಪಲ್ಲು ತುಂಬಾ ಫೇಮಸ್ ಆಗಿದೆ ಅಂತೆ. ದೇವಸ್ಥಾನದ ವರಾಂಡ ವಿಶಾಲವಾಗಿದೆ. ಹಾಗೆಯೇ ದೇವಸ್ಥಾನದ ಹಿಂದ್ಗಡೆ ನಿಮಗೆ ಸಣ್ಣ ಒಂದು ಉದ್ಯಾನವನವನ್ನು ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ನಿಮ್ಗೆಲ್ರಿಗೂ ಇಷ್ಟ ಆಗೋ ರೀತಿಯಲ್ಲೇ ಇದೆ. ಈ ಎಂಟ್ರೆನ್ಸಿಗೆ ಬರುವಾಗ ಇದೊಂದು ಆಂಜನೇಯನ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿನೇ ಶ್ರೀ ಸಾಯಿ ಮಂದಿರ ಕೂಡ ಇದೆ. ಒಳಗಡೆ ನೀವು ಶ್ರೀ ಗೋಕರ್ಣನಾಥ ಸ್ವಾಮಿಯನ್ನು ನೋಡ್ಬೋದು. ಹಾಗೆಯೇ ಕೆಲವೊಂದು ದೇವರ ಮೂರ್ತಿಗಳನ್ನು ಆ ಒಂದು ಮೇನ್ ಗರ್ಭಗುಡಿ ಏನಿದೆ ದೇವಸ್ಥಾನದ್ದು ಅದರ ಅಕ್ಕಪಕ್ಕದಲ್ಲಿನೇ ಕೂಡ ಆ ಒಂದು ದೇವರ ಮೂರ್ತಿಗಳನ್ನು ಕೂಡ ಅಲ್ಲಿ ನೀವು ಅದರ ಒಂದು ದರ್ಶನ ಕೂಡ ಮಾಡ್ಕೊಳ್ಬೋದು.
ನೆಕ್ಸ್ಟು ಕಟೀಲಲ್ಲಿರುವಂತಹ ದುರ್ಗಾ ಪರಮೇಶ್ವರಿ ಟೆಂಪಲ್ಗೆ ವಿಸಿಟ್ ಮಾಡಿ ಮಧ್ಯಾಹ್ನ ಆಗಿತ್ತಲ್ವ, ಹಾಗೆಯೇ ಅಲ್ಲಿ ಪ್ರಸಾದದ ವ್ಯವಸ್ಥೆ ಕೂಡ ಇತ್ತು. ಪ್ರಸಾದವನ್ನು ಸೇವನೆ ಮಾಡಿ ಹಾಗೆಯೇ ಗಜರಾಜನ ಆಶೀರ್ವಾದವನ್ನು ಪಡ್ಕೊಂಡು ನಾವು ರೂಮ್ಗೆ ವಾಪಸ್ಸಾದ್ವಿ. ಹೀಗಿತ್ತು ಇವತ್ತಿನ ಒಂದು ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಬಾಯ್.